ಇವತ್ತು ನಾವು ಕೇಳೋಕೆ ಹೊರಟಿರೋದು ಕೇವಲ ಒಂದು ಕಥೆಯಲ್ಲ. ಇದು ಭಾರತ ಮಾತೆಯ ಮಡಿಲಲ್ಲಿ ಅರಳಿದ, ಸಾವಿನ ಕಣ್ಣಲ್ಲೇ ಕಣ್ಣಿಟ್ಟು ನೋಡಿ ಗರ್ಜಿಸಿದ ಒಬ್ಬ ಸಿಂಹದ ಕಥೆ. ಬನ್ನಿ, ಈ ಮಹಾನ್ ಯೋಧನ ವೀರಗಾಥೆಯ ಆಳಕ್ಕೆ ಇಳಿಯೋಣ. ಒಂದು ಕ್ಷಣ ಕಲ್ಪನೆ ಮಾಡಿಕೊಳ್ಳಿ. ಕಾಶ್ಮೀರದ ಆ ದಟ್ಟ ಕಾಡು ಭಯೋತ್ಪಾದಕರ ಅಡುಗುತಾಣ. ಅವರ ಮಧ್ಯ ಇಫ್ತಿಕಾರ್ ಭಟ್ ಅನ್ನೋ ಒಬ್ಬ ವ್ಯಕ್ತಿ ಅವರ ಜೊತೆಯಲ್ಲೇ ವಾಸಿಸ್ತಿದ್ದಾನೆ, ಅವರ ಜೊತೆಯಲ್ಲೇ ಊಟ ಮಾಡ್ತಿದ್ದಾನೆ. ಹಾಗಾದ್ರೆ ಯಾರು ಈ ಇಫ್ತಿಕಾರ್ ಭಟ್? ಏನಿದು ಆತನ ಅಸಲಿ ಉದ್ದೇಶ? ಆತನ ಗುರಿ ಒಂದೇ ಆಗಿತ್ತು. ಅದು ಅವರ ಸಂಪೂರ್ಣ ನಂಬಿಕೆಯನ್ನ ಗಳಿಸೋದು. ಹೌದು, ವಾರಗಟ್ಟಲೆ ಅವರಲ್ಲೊಬ್ಬನಾಗಿ ನಟಿಸಿ ಅವರ ಮನಸ್ಸಿನ ಆಳಕ್ಕಿಳಿದು ಅವರ ಸಂಪೂರ್ಣ ವಿಶ್ವಾಸಕ್ಕೆ ಪಾತ್ರನಾಗ್ಬೇಕಿತ್ತು. ಇದು ಸುಲಭದ ಮಾತಾಗಿರಲಿಲ್ಲ. ಯಾಕಂದ್ರೆ ಇಫ್ತಿಕಾರ್ ಭಟ್ ಅನ್ನುವ ಮುಖವಾಡದ ಹಿಂದೆ ಇದ್ದಿದ್ದು ಬೇರಾರೂ ಅಲ್ಲ. ಆತ ಭಯೋತ್ಪಾದಕಲ ಜಾಲವನ್ನ ಒಳಗಿನಿಂದಲೇ ಧ್ವಂಸ ಮಾಡಲು ಹೊರಟಿದ್ದ ಒಬ್ಬ ಒಂಟಿ ಸಿಂಹ. ಅವರೇ ಮೇಜರ್ ಮೋಹಿತ್ ಶರ್ಮಾ. ಅವರ ನಿಜವಾದ ಕಥೆ ಇಲ್ಲಿಂದ ಶುರುವಾಗತ್ತೆ. ಸರಿ, ಹಾಗಾದ್ರೆ ಗಾಜಿಯಾಬಾದ್ನ ಒಬ್ಬ ಸಾಮಾನ್ಯ ಹುಡುಗ ಇಡೀ ದೇಶವೇ ಹೆಮ್ಮೆ ಪಡುವ ದಂತಕಥೆಯಾದ ಕಥೆಯನ್ನ ಅದರ ಆರಂಭದಿಂದ ನೋಡೋಣ ಬನ್ನಿ. 12ನೇ ತರಗತಿ ಮುಗಿದಾಗ ಅವರ ಪೋಷಕರಿಗೆ ತಮ್ಮ ಮಗ ಒಬ್ಬ ಇಂಜಿನಿಯರ್ ಆಗ್ತಾನೆ ಅನ್ನೋ ಕನ್ಸಿತ್ತು. ಆದ್ರೆ ಮೋಹಿತ್ ಅವರ ಹೃದಯದಲ್ಲಿ ದೇಶ ಸೇವೆಯ ಕಿಚ್ಚು ಹೊತ್ತಿ ಉರಿತಿತ್ತು. ಯಾರಿಗೂ ಗೊತ್ತಾಗ್ದ ಹಾಗೆ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಗೆ ಅರ್ಜಿ ಹಾಕಿದ್ರು. ಒಬ್ಬರೇ ಭೋಪಾಲ್ಗೆ ಹೋಗಿ SSB ಇಂಟರ್ವ್ಯೂನಲ್ಲೂ ಪಾಸಾದ್ರು. ಆದ್ರೆ ಮುಂದೊಂದು ದೊಡ್ಡ ಸವಾಲಿತ್ತು. ಕೇವಲ 4 ವಾರದಲ್ಲಿ 6 ಕೆಜಿ ತೂಕ ಹೆಚ್ಚಿಸ್ಕೋಬೇಕಿತ್ತು. ತಾಯಿಯ ಪ್ರೀತಿ, ಆ ಜಿಮ್ನ ಪರಿಶ್ರಮದಿಂದ ಆ ಸವಾಲನ್ನು ಗೆದ್ದು ತೋರ್ಸಿದ್ರು ನೋಡಿ. ಸೇನೆಗೆ ಸೇರಿದ ಮೇಲೂ ಅವರೊಳಗಿದ್ದ ಸಿಂಹಕ್ಕೆ ಇಷ್ಟೇ ಸಾಕಾಗಿರ್ಲಿಲ್ಲ. ಅದಕ್ಕೆ ತನ್ನದೇ ಆದ ಕಾಡು ಬೇಕಿತ್ತು. ಅದಕ್ಕಾಗಿಯೇ ಅವರು ಗಣ್ಯ ಪ್ಯಾರಾಸ್ಪೆಷಲ್ ಫೋರ್ಸಸ್ಗೆ ಸೇರಲು ನಿರ್ಧರಿಸಿದ್ರು. 2ನೇ ಪ್ರಯತ್ನದಲ್ಲಿ 2003ರಲ್ಲಿ ಪ್ಯಾರಾ SF ಸೇರಿದ್ರು. ಅಂದು ಆ ಸಿಂಹಕ್ಕೆ ತನ್ನ ನಿಜವಾದ ಕಾಡು ಸಿಕ್ಕಿತ್ತು. 2004 ಕಾಶ್ಮೀರ ಕಣಿವೆ ಹಿಜ್ಬುಲ್ ಮುಜಾಹಿದ್ದೀನ್ ಅನ್ನೋ ಭಯೋತ್ಪಾದಕ ಸಂಘಟನೆಯಿಂದ ನಲುಗಿ ಹೋಗಿತ್ತು. ಪ್ರತಿಯೊಂದು ದಾಳಿಯ ಹಿಂದೆ ಅಬೂ ತೋರಾರ ಮತ್ತು ಅಬೂ ಸಬ್ಜರ್ ಅನ್ನೋ 2 ಕಮಾಂಡರ್ಗಳಿದ್ರು. ಇವರಿಬ್ರು ಆ ಇಡೀ ಜಾಲದ ಮೆದುಳು ಮತ್ತು ಹೃದಯ ಇದ್ದ ಹಾಗೆ. ಆಗ ಸೇನೆ ಒಂದು ಆತ್ಮಹತ್ಯಾ ಮಿಷನ್ಗೆ ಪ್ಲಾನ್ ಮಾಡಿತು. ಒಬ್ಬ ಅಧಿಕಾರಿ ಅಂಡರ್ಕವರ್ ಆಗಿ ಹೋಗಿ ಆ ಜಾಲವನ್ನು ನಾಶಪಡಿಸಬೇಕು. ಅಂತಹ ಒಂದು ಅಸಾಧ್ಯ ಮಿಷನ್ಗೆ ಮುಂದೆ ಬಂದಿದ್ದು ನಮ್ಮ ಮೇಜರ್ ಮೋಹಿತ್ ಶರ್ಮಾ. ಕೂದಲು ಗಡ್ಡ ಬೆಳೆಸಿ ಸೇನೆಯು ತನ್ನ ಸಹೋದರನನ್ನು ಕೊಂದಿದ್ದಕ್ಕೆ ಸೇಡು ತೀರಿಸಿಕೊಳ್ಳಲು ಬಂದ ಇಫ್ತಿಕಾರ್ ಭಟ್ ಆದ್ರು. ಅವರ ನಂಬಿಕೆ ಗಳಿಸೋಕೆ ಸೇನಾ ಚೆಕ್ಪೋಸ್ಟ್ ಮೇಲೆ ದಾಳಿ ಮಾಡಲು ಒಂದು ನಿಖರವಾದ ಪ್ಲಾನ್ ಕೊಟ್ರು. ವಾರಗಟ್ಟಲೆ ಅವರ ಜೊತೆಯಲ್ಲೇ ಇದ್ದು ಅವರ ಎಲ್ಲ ರಹಸ್ಯಗಳನ್ನ ಪತ್ತೆ ಹಚ್ಚಿದ್ರು. ಒಂದು ದಿನ ಆ 2 ಕಮಾಂಡರ್ಗಳು ಮೋಹಿತ್ ಅವರ ಕಡೆಗೆ ಥಟ್ಟಂತ AK-47 ತಿರುಗಿಸಿ, ಯಾರು ನೀನು, ಸತ್ಯ ಹೇಳು ಅಂತ ಗರ್ಜಿಸಿದ್ರು. ಆ ಕ್ಷಣದಲ್ಲಿ ಮೋಹಿತ್ ಸ್ವಲ್ಪವೂ ಅಂಜಲಿಲ್ಲ. ತುಂಬಾ ಶಾಂತವಾಗಿ ಹೇಳಿದ್ರು, ಭಾಯ್ಜಾನ್, ನಿಮ್ಗಿನ್ನೂ ನನ್ಮೇಲೆ ಅನುಮಾನ ಇದ್ರೆ ಗುಂಡು ಹೊಡೆಯಿರಿ. ಆ ಮಾತು ಕೇಳಿ ಉಗ್ರರು ಒಂದು ಕ್ಷಣ ಕಕ್ಕಾಬಿಕ್ಕಿಯಾದ್ರು. ಬಂದೂಕನ್ನ ಕೆಳಗಿಳಿಸಿದ್ರು. ಅವರು ಬೆನ್ನು ತಿರುಗಿಸಿದ ಆ ಒಂದೇ ಒಂದು ಕ್ಷಣ ಅಷ್ಟೇ ಸಾಕಾಗಿತ್ತು ಆ ಸಿಂಹಕ್ಕೆ. ತನ್ನಲ್ಲಿದ್ದ ಪಿಸ್ಟೋಲ್ ಹೊರತೆಗೆದು ಇಬ್ರನ್ನೂ ಅಲ್ಲೇ ಮುಗಿಸ್ಬಿಟ್ರು. ಕಾಶ್ಮೀರದ ಆ 2 ದೊಡ್ಡ ಪಿಡುಗುಗಳು ಕೊನೆಗೊಂಡವು. ಈ ಅದ್ಭುತ ಸಾಹಸಕ್ಕಾಗಿ 2005ರಲ್ಲಿ ಅವರಿಗೆ ಸೇನಾ ಪದಕ ನೀಡಿ ಗೌರವಿಸಲಾಯಿತು. ವರ್ಷಗಳು ಉರುಳಿದವು. ಮಾರ್ಚ್ 2009 ಕುಪ್ವಾರದ ದಟ್ಟಕಾಡುಗಳು ಈ ವೀರನನ್ನು ಮತ್ತೆ ಕರೆದವು. ಆದರೆ ಈ ಸಲ ಅದು ಅವರ ಜೀವನದ ಕೊನೆಯ, ಅಷ್ಟೇ ವೀರಾವೇಶದ ಯುದ್ಧವಾಗಿತ್ತು. ಮಾರ್ಚ್ 21ರಂದು ಅವರ ತಂಡ ಅಫುದಾ ಕಾಡಿನಲ್ಲಿ ಉಗ್ರರನ್ನು ಬೆನ್ನಟ್ಟುತ್ತಿದ್ದಾಗ ಒಂದು ಮಾರಣಾಂತಿಕ ಹೊಂಚು ದಾಳಿಗೆ ಸಿಲುಕಿತು. ಉಗ್ರರು ಎತ್ತರದ ಜಾಗದಲ್ಲಿದ್ರು. ಇದರಿಂದ ಅವರಿಗೆ ಪೂರ್ತಿ ಅಡ್ವಾಂಟೇಜ್ ಇತ್ತು. ಕೆಳಗಿದ್ದ ನಮ್ಮ ಸೈನಿಕರ ಮೇಲೆ ಗುಂಡುಗಳ ಮಳೆ ಸುರಿಯುತ್ತಿತ್ತು. ಪರಿಸ್ಥಿತಿಯ ಗಂಭೀರತೆಯನ್ನು ಅರಿತ ಮೇಜರ್ ಮೋಹಿತ್ ಒಬ್ಬ ನಾಯಕನಾಗಿ ಒಂದು ನಿರ್ಧಾರ ತೆಗೆದುಕೊಂಡ್ರು. ನೀವೆಲ್ಲರೂ ಹಿಂದೆ ಹೋಗಿ, ನಾನು ಕವರ್ ಫೈರಿಂಗ್ ಕೊಡ್ತೀನಿ ಅಂತ ಆಜ್ಞೆ ಮಾಡ್ರು. ತಮ್ಮ ಜೀವವನ್ನ ಪಣಕ್ಕಿಟ್ಟು ತನ್ನವರನ್ನ ರಕ್ಷಿಸಲು ಮುಂದೆ ನಿಂತ್ರು. ಆ ಕ್ಷಣದಲ್ಲೇ ಒಂದು ಗುಂಡು ಅವರ ಭುಜಕ್ಕೆ ಬಡಿಯಿತು. ರಕ್ತ ಚಿಮ್ಮಿದ್ರೂ ಅವರ ಹೋರಾಟ ನಿಲ್ಲಿಲ್ಲ. ಅವರ ಸೈನಿಕರು ಸುರಕ್ಷಿತ ಜಾಗಕ್ಕೆ ಹೋಗುವಷ್ಟರಲ್ಲಿ ಮತ್ತೊಂದು ಗುಂಡು ಅವರ ಮೊಣಕೈಯನ್ನು ಹರಿದು ಹಾಕಿತ್ತು. ಆದರೂ ಆ ಸಿಂಹದ ಅಸ್ಲಿಯಾಟ ಇನ್ನೂ ಬಾಕಿಯಿತ್ತು. ನೋವಿನಲ್ಲೂ ರಕ್ತ ಸೊರುತ್ತಿದ್ದ ಕೈಗಳಿಂದಲೇ ಗ್ರೆನೇಡ್ ಲಾಂಚರ್ ಎತ್ತುಕೊಂಡು ಒಂದರ ಹಿಂದೆ ಒಂದರಂತೆ ಸತತವಾಗಿ 6 ಗ್ರೆನೇಡ್ಗಳನ್ನ ಉಗ್ರರ ಕಡೆಗೆ ಹಾರಿಸಿದರು. ಇದರ ಪರಿಣಾಮ ತಕ್ಷಣವೇ ಕಾಣಿಸಿತು. 4 ಉಗ್ರರು ನೆಲಕ್ಕುರುಳಿದರು.
ಆ ದಟ್ಟ ಕಾಡಿನಲ್ಲಿ ಒಂದು ಕ್ಷಣ ಸಂಪೂರ್ಣ ನಿಶ್ಶಬ್ದ ಆವರಿಸಿತ್ತು. ಆ ನಿಶ್ಶಬ್ದದ ಲಾಭ ಪಡೆದು ಕವರ್ ಕಡೆ ಓಡಲು ಮುಂದಾದಾಗ ಒಂದು ಗುಂಡು ಅವರ ದೇಹವನ್ನು ಸೀಳ್ಕೊಂಡು ಹೋಯಿತು. ಅವರು ನೆಲಕ್ಕುರುಳಿದ್ರು. ಆದ್ರೂ ತನ್ನ ಸೈನಿಕರಿಗೆ ಧೈರ್ಯ ತುಂಬ್ತಾ ಇವರಲ್ಲಿ ಒಬ್ಬನನ್ನೂ ಜೀವಂತ ಬಿಡಬೇಡಿ ಅಂತ ಹೇಳಿದ್ರು. ಅದೇ ಅವರ ಕೊನೆಯ ಮಾತುಗಳಾದ್ವು. ತಮ್ಮ 21ನೇ ವಯಸ್ಸಿಗೆ ಮೇಜರ್ ಮೋಹಿತ್ ಶರ್ಮಾ ಅವರ ದೇಹ ನಮ್ಮನ್ನು ಅಗಲಿತು. ಆದರೆ ಅವರ ಶೌರ್ಯದ ಕಥೆ, ಅವರ ಪರಂಪರೆ ಅಜರಾಮರವಾಯಿತು. ಅವರ ಈ ಪರಮವೀರತೆ ಮತ್ತು ಸರ್ವೋಚ್ಚ ತ್ಯಾಗಕ್ಕಾಗಿ ಭಾರತ ದೇಶ ತನ್ನ ಅತ್ಯುನ್ನತ ಶಾಂತಿಕಾಲದ ಶೌರ್ಯ ಪ್ರಶಸ್ತಿಯಾದ ಅಶೋಕ ಚಕ್ರವನ್ನು ಅವರಿಗೆ ಮರಣೋತ್ತರವಾಗಿ ನೀಡಿ ಗೌರವಿಸಿತು. ಇವತ್ತು ಗಾಜಿಯಾಬಾದ್ನ ಮೆಟ್ರೋ ಸ್ಟೇಷನ್ಗೆ, ರಸ್ತೆಗಳಿಗೆ ಅವರ ಹೆಸರಿದೆ. ಅವರ ಪತ್ನಿ ಮೇಜರ್ ರೇಷ್ಮಾ ಸರೀನ್ ಶರ್ಮಾ ಇವತ್ತಿಗೂ ಅವರ ನೆನ್ಪಲ್ಲೇ ಬದುಕ್ತಿದ್ದಾರೆ. ಆದರೆ ಮೇಜರ್ ಮೋಹಿತ್ ಶರ್ಮಾ ಅವರ ನಿಜವಾದ ಸ್ಮಾರಕ ಕಲ್ಲು ಸಿಮೆಂಟಿನದ್ದಲ್ಲ. ಅವರ ನಿಜವಾದ ಸ್ಮಾರಕ ಇರುವುದು ಕೋಟ್ಯಾಂತರ ಭಾರತೀಯರ ಹೃದಯದಲ್ಲಿ. ಅಲ್ಲಿ ಅವರು ಇಂದಿಗೂ ಜೀವಂತ, ಇಂದಿಗೂ ಗರ್ಜಿಸ್ತಿದ್ದಾರೆ. ಒಬ್ಬನೇ ಒಬ್ಬ ಸೈನಿಕನಲ್ಲಿ ಇಡೀ ದೇಶದ ಆತ್ಮ ಮತ್ತು ಶೌರ್ಯ ಹೇಗೆ ಶಾಶ್ವತವಾಗಿ ಜೀವಿಸ್ತೆ ಅನ್ನೋದಕ್ಕೆ ಮೇಜರ್ ಮೋಹಿತ್ ಶರ್ಮಾ ಅವರ ಹೆಸರು ಒಂದು ಅಮರ ಸಾಕ್ಷಿ.